ಕನ್ನಡ ಚಿತ್ರರಂಗದ ಹಿರಿಯ ಚೇತನ, ನಮ್ಮಂಥ ಕಲಾವಿದರಿಗೆ ಮಾರ್ಗದರ್ಶಕರು, ಗುರುಗಳು. ಜೀವನದಲ್ಲಿ ಅವರು ಚಿತ್ರರಂಗದಲ್ಲಿ ಅತ್ಯದ್ಭುತವಾದ ಸಾಧನೆಗಳನ್ನು ಮಾಡಿದವರು. ನಾವಿವತ್ತೇನು ಒಂದು ಹೊರಡು ನಮ್ಮಲ್ಲಿದೆ, ಪ್ಯಾನ್ ಇಂಡಿಯಾ ಮೂವೀಸ್ ಅಂತೇನೊಂದು ಹೊಸ ಒಂದು ಆವಿಷ್ಕಾರ ಬಂತು. ಅದನ್ನು ಆಫ್ರಿಕಾದಲ್ಲಿ ಶೀಲಾ ಸಮಯದಲ್ಲೇ ಮಾಡಿದ್ರು ಅಂದರೆ ಅವರ ದಿಟ್ಟತನ. ಸುಮಾರು 50ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಭಾಗ್ಯವಂತರು ಸಿನಿಮಾ ಅವರು ನಿರ್ಮಾಣ ಮಾಡಿದಂಥದ್ದು, ಅದನ್ನು ಮರೆಯೋಕ್ಕೆ ನಾವು ಸಾಧ್ಯ ಇಲ್ಲ. ನಮ್ಮೆಲ್ಲರ ಆಸೆ ಇಷ್ಟೇ, ಇಂಥ ವ್ಯಕ್ತಿಗಳು ನಮ್ಮಿಂದ ದೂರ ಆದಾಗ ಕಲಾರಂಗಕ್ಕೆ, ಸಿನಿಮಾ ರಂಗಕ್ಕೆ ಅತ್ಯಂತ ತುಂಬಲಾರದ ನಷ್ಟ ಅಂತಲೇ ಹೇಳಬೇಕು. ನಾವೇನೋ ಕಳ್ಕೊಂಬಿಟ್ವೇನೋ ಜೀವನದಲ್ಲಿ, ನಮಗಿನ್ಯಾರೂ ಇಲ್ವೇನೋ ಮುಂದೆ ಮಾರ್ಗದರ್ಶಕರು, ಹೇಗೆ ನಾವು ಈ ರಂಗದಲ್ಲಿ ಮುಂದುವರಿಯೋದು, ಯಾರು ನಮಗಿನ್ನೂ ಈ ರೀತಿ ಸ್ಫೂರ್ತಿಯಾಗಂಥ ವ್ಯಕ್ತಿಗಳು ಬರ್ತಾರ ಮುಂದೆ, ಇವೆಲ್ಲ ಪ್ರಶ್ನೆಗಳು ತುಂಬ 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 ಕಾಡುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ಭಗವಂತ ಇಂಥ ಮಹನೀಯರಿಗೆ ಮತ್ತೊಮ್ಮೆ ಮರುಹುಟ್ಟು ಕೊಡಲಿ, ಇದೇ ರಂಗದಲ್ಲಿ ಮರುಹುಟ್ಟನ್ನು ಕೊಡಲಿ, ಮತ್ತೆ ಮುಂದಿನ ಜನಾಂಗಕ್ಕೆ ಅವರು ಮಾರ್ಗದರ್ಶಕರಾಗಲಿ ಅಂತ ಕೇಳ್ಕೊಳ್ಳೋದು ಬಿಟ್ಟರೆ ಇನ್ನೇನು ಮಾಡಲಿಕ್ಕಾಗಲ್ಲ. ತುಂಬ ನೋವಾಗುತ್ತೆ, ತುಂಬ ದುಃಖ ಆಗುತ್ತೆ ಅಷ್ಟೇ.